खानापूर तालुक्यातील जंगलवासी नागरिकांना मूलभूत सुविधा उपलब्ध करून देण्यासाठी सकारात्मक प्रतिसाद दिल्याबद्दल गुरुवारी जिल्हाधिकारी मोहम्मद रोशन यांचा हक्की पिक्की समाज तसेच विविध दलित संघटनांच्या वतीने गौरव व सत्कार करण्यात आला। हक्की पिक्की समाजाला आधार कार्ड, रेशन कार्ड, जात प्रमाणपत्र आदी शासकीय सुविधा उपलब्ध करून देण्यासाठी जिल्हाधिकाऱ्यांनी खानापूर येथे बैठक आयोजित केल्याबद्दल त्यांचे अभिनंदन करण्यात आले। जिल्हाधिकारिಗಳಿಗೆ ನಮ್ಮ ಹಿರಿಯ ದಲಿತ ಮುಖಂಡರಾದ SC ST ದೌರ್ಜನ್ಯ ಸಮಿತಿಯ ಸದಸ್ಯರೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಸನ್ಮಾನವನ್ನು ಮಾಡಿದ್ವಿ। ಯಾಕಂದ್ರೆ ನಿರಂತರವಾಗಿ 3 ವರ್ಷಗಳಿಂದ ಒಂದು ಹಕ್ಕಿ ಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಹೋರಾಟದ ಫಲವಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮೀಕ್ಷೆ ಒಳಪಡಿಸಿರಬಹುದು। ಇನ್ನಿತರವಾಗಿ ಅವರು ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದ ಪ್ರಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಂದಗಡದಲ್ಲೂ ಕೂಡ ಮನವಿಯನ್ನು ಸಲ್ಲಿಸಿದ್ವಿ। ಅವಾಗ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇದನ್ನ ತಮ್ಮ ಒಂದು ಪ್ರಕರಣದಲ್ಲಿ ಇವರಿಗೊಂದು ನ್ಯಾಯ ಕೊಡಿಸೋಣ ಅನ್ನೋಂಥದ್ದನ್ನು ಫಿಕ್ಸ್ ಮಾಡ್ಕೊಂಡ ನಂತರ ಇದೇ ತಿಂಗಳು 28ನೇ ತಾರೀಕು ಖಾನಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಮಾನ್ಯ ತಹಸೀಲ್ದಾರು ಹಾಗೂ AC ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇದೇ ತಿಂಗಳು 28ನೇ ತಾರೀಕು ದಿವಸ ಖಾನಾಪುರದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಬಗ್ಗೆ ಸಂಪೂರ್ಣವಾದಂತ ಒಂದು ತನಿಖೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಸಂಬಂಧಪಟ್ಟ ಅವ್ರಿಗೆ ಯಾವ ರೀತಿಯಿಂದ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಜಮೀನು ಇರ್ಬೋದು, ಮನೆಗಳಿರ್ಬೋದು ಹಾಗೂ ಮೂಲಭೂತ ಸೌಲಭ್ಯಗಳಿರ್ಬೋದು, ಇವನ್ನೆಲ್ಲಾನು ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ। 28ನೇ ತಾರೀಕು ಖಾನಾಪುರದಲ್ಲಿ ಫಿಕ್ಸ್ ಮಾಡಿದೀವಿ ಅಂತ ಹೇಳಿದ್ದಾರೆ। ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಹಿರಿಯ ದಲಿತ ಮುಖಂಡರ ಮಲ್ಲೇಶನ ಚೌಗಲ ಅವರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಹಾಗೂ ವಿವಿಧ ಏನು ಅವ್ರ ಜೊತೆಗೆ ಸಹಕಾರಕ್ಕೆ ಬೆನ್ನಿಗೆ ನಿಂತರ ಎಲ್ಲಾ ಸಂಘಟನೆಗಳ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಹೃತ್ಪೂರ್ವಕ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಜೊತೆಗೆ ಏನ್ ನಿಂತಾರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ। या प्रसंगी राजशेखर हिंडलगी, मल्लेश चौगुले यांच्यासह इतर मान्यवर उपस्थित होते। कृष्णा कांबळे, KMM मराठी, बेळगाव।